2025ರ IPL ಟೂರ್ನಿಗಾಗಿ ನಡೆದ ಮೆಗಾ ಹರಾಜಿನ ಸಮಯದಲ್ಲಿ ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ ಟಿಮ್ ಡೇವಿಡ್ ಅವರನ್ನು ಬಿಡ್ ಮಾಡುವಂತೆ IPL ತಂಡಗಳಿಗೆ ಸಲಹೆ ನೀಡಿದ್ದೆ. ಆದರೆ ನನ್ನ ಸಲಹೆಯನ್ನು ಎಲ್ಲ ತಂಡಗಳು ನಿರ್ಲಕ್ಷಿಸಿದವು. ಟಿಮ್ ಡೇವಿಡ್ ಅವರನ್ನು RCB ಕೇವಲ 3 ಕೋಟಿ ರೂಪಾಯಿಗೆ ಖರೀದಿಸಿತ್ತು. ಇದು RCBಯ ಕಳ್ಳ ಒಪ್ಪಂದ ಎಂದು ಭಾರತ ಕ್ರಿಕೆಟ್ ತಂಡ ಮಾಜಿ ಆಲ್ರೌಂಡರ್ ಅಶ್ವಿನ್ ಆರೋಪಿಸಿದ್ದಾರೆ. 2024ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಆಡಿದ್ದ ಟಿಮ್ ಡೇವಿಡ್ ಅವರನ್ನು 2025ರ ಟೂರ್ನಿಯಲ್ಲಿ ತಂಡ ಕೈಬಿಟ್ಟಿತ್ತು. ಬ್ಯಾಟಿಂಗ್ನಲ್ಲಿ ಪ್ರಬಲ ಹೊಡೆತಗಳ ಪ್ರದರ್ಶನ ನೀಡುವ ಟಿಮ್ ಡೇವಿಡ್ನನ್ನು ಮೆಗಾ ಹರಾಜಿನಲ್ಲಿ ಖರೀದಿಸಲು ಯಾವುದೇ ತಂಡವೂ ಬಿಡ್ ಮಾಡಲು ಮುಂದೆ ಬರಲಿಲ್ಲ. ಅವರನ್ನು RCB ಫ್ರಾಂಚೈಸಿ ಕೇವಲ 3 ಕೋಟಿ ರೂಪಾಯಿಗೆ ಖರೀದಿಸಿ ತಂಡಕ್ಕೆ ಸೇರಿಸಿಕೊಂಡಿತ್ತು. ಟಿಮ್ ಡೇವಿಡ್ ಆಯ್ಕೆಯು RCBಗೆ ಗೇಮ್ ಚೇಂಜರ್ ಆಗಿ ಪರಿಣಮಿಸಿತು. RCBಯ ಚೊಚ್ಚಲ ಕಪ್ ಗೆಲ್ಲುವಲ್ಲಿ ಡೇವಿಡ್ ನಿರ್ಣಾಯಕ ಪಾತ್ರ ವಹಿಸಿದ್ರು.